ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರೂಜಿ. ಇವತ್ತಿನ ವಿಚಾರ 2026 ಜೂನ್ ತಿಂಗಳ ಭವಿಷ್ಯ. ಅದರಲ್ಲಿ ಕರ್ಕಾಟಕ ರಾಶಿಯ ಗ್ರಹಗತಿಗಳು ಹೇಗಿರುತ್ತೆ, ಫಲಾನುಫಲ ಹೇಗಿರುತ್ತೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಮೊದಲನೇದಾಗಿ ಗ್ರಹಗತಿಗಳು ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಗುರುಗ್ರಹ ಜೂನ್ 2ನೇ ತಾರೀಕಿನ ನಂತರ ನಿಮ್ಮ ರಾಶಿಯಲ್ಲಿ ಉಚ್ಚನಾಗಿರ್ತಾನೆ. ಇದು ಅತ್ಯಂತ ಶುಭದಾಯಕ ಶುಭ ಸುದ್ದಿ ಅಂತ ಹೇಳ್ಬೋದು. ನಿಮಗೆ ಶನಿ ಭಾಗ್ಯಸ್ಥಾನವಾದ 9ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಹೋಗುತ್ತೆ. ರಾಹು 8ನೇ ಮನೆಯಲ್ಲಿ, ಕೇತು 2ನೇ ಮನೆಯಲ್ಲಿ ಇರೋದ್ರಿಂದ ಮಾತು ಮತ್ತು ಖರ್ಚಿನ ಮೇಲೆ ನಿಯಂತ್ರಣ ಬಹಳ ಅಗತ್ಯವಾಗಿರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಇಷ್ಟು ಗ್ರಹಗತಿಗಳು. ಈಗ ಯಾವ್ಯಾವ ಕ್ಷೇತ್ರಕ್ಕೆ ಯಾವ್ಯಾವ ಫಲಾನುಫಲ ಕಾದಿದೆ ಅಂತ ತಿಳಿಸ್ಕೊಡ್ತೀನಿ. ಉದ್ಯೋಗದಲ್ಲಿ ನೋಡ್ತಾ ಹೋದರೆ ದೀರ್ಘಕಾಲದ ಅಡೆತಡೆಗಳು ಮತ್ತು ಕೆಲಸದ ವಿಚಾರದಲ್ಲಿ ಸಮಸ್ಯೆಗಳು ಕಾಡ್ತಾ ಇದ್ದರೆ ಎಲ್ಲ ರೀತಿ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಈ ತಿಂಗಳಲ್ಲಿ ಗೊಂದಲಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಏನೇ ಒಂದು ಮಾತಿನ ಚಕಮಕಿಯಲ್ಲಿ ನೀವೇನೇ ಒಂದು ಮಾತಾಡಿರ್ತೀರ, ಅದರಿಂದ ನಿಮಗೆ ಕೆಲಸದಲ್ಲಿ ಅಡೆತಡೆ ಮಾಡ್ತಾ ಇರ್ತಾರೆ. ಮತ್ತು ಮೇಲಧಿಕಾರಿಗಳ ಜೊತೆಗೂ ಕೂಡ ನಿಮ್ಮ ಬಾಂಧವ್ಯ ಸರಿ ಇರ್ತಾ ಇರಲಿಲ್ಲ ಇಷ್ಟು ದಿನ. ಈಗ ಎಲ್ಲರ ಜೊತೆಗೂ ಕೂಡ ಬಾಂಧವ್ಯ ಗಟ್ಟಿತನ ಆಗಿ ಅದರ ಕೆಲಸದಲ್ಲಿ ಅಡೆತಡೆಗಳು ಎಲ್ಲ ರೀತಿ ನಿವಾರಣೆ ಆಗ್ತಾ ಹೋಗುತ್ತೆ. ಮತ್ತು ಗೊಂದಲಗಳು ಸಮಸ್ಯೆಗಳು ಪರಿಹಾರ ಆಗ್ತಾ ಹೋಗುತ್ತೆ. ಮತ್ತು ಗುರುಬಲದಿಂದಾಗಿ ಇವರಿಗೆ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಾಗುವ ಸಾಧ್ಯತೆಗಳು ತುಂಬಾ ಇದೆ. ಕರ್ಕಾಟಕ ರಾಶಿಯವರಿಗೆ ಏನು ಉದ್ಯೋಗ ಮಾಡ್ತಾ ಇರ್ತೀರ, ಈ ತಿಂಗಳಲ್ಲಿ ಇವರಿಗೆ ಪ್ರಮೋಷನ್ ಆಗಿರ್ಬೋದು ಅಥವಾ ಸಂಬಳ ಹೆಚ್ಚಾಗುವ ನ್ಯೂಸನ್ನು ಈ ತಿಂಗಳಲ್ಲಿ ನೀವು ಕೇಳ್ತೀರ. ಮತ್ತು ಉದ್ಯೋಗ ಬದಲಾವಣೆ ಮಾಡಬೇಕಂತ ನೀವು ಅಪೇಕ್ಷೆ ಪಡ್ತಾ ಇರ್ತೀರಲ್ಲ, ಮಧ್ಯಭಾಗದಿಂದ ಇವರಿಗೆ ಅಂದರೆ ಜೂನ್ 15ರ ನಂತರ ಉತ್ತಮ ಆಫರ್ ಸಿಗ್ತಾ ಹೋಗುತ್ತೆ. ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ನೀವೇನು ಹೋಗ್ಬೇಕಂತ ಇರ್ತೀರ, ಆ ಕಂಪ್ನಿಗೆ ಸೇರಬೇಕಂತ ನಿಮಗೆ ಮನಸ್ಸಲ್ಲಿ ಅಪೇಕ್ಷೆ ಪಡ್ತಾ ಇರ್ತೀರ. ಈ ಜೂನ್ 15ನೇ ತಾರೀಕು ನಂತರ ನೀವೇನೇ ಒಂದು ಪ್ರಯತ್ನ ಪಟ್ಟರೂ ಸಹಿತ ಒಳ್ಳೆಯ ಆಫರ್ ಸಿಗ್ತಾ ಹೋಗುತ್ತೆ. ಇದರಿಂದ ನಿಮಗೆ ಅದೇ ಹೇಳಿದ್ನಲ್ಲ, ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಾಗೋ ಸಾಧ್ಯತೆ ಯಾವ ರೀತಿಯಪ್ಪ ಅಂತಂದರೆ ಈ ರೀತಿಯೂ ಕೂಡ ನಿಮಗೆ ಕಾಣ್ತಾ ಹೋಗ್ಬೋದು. ಯಾಕಂದರೆ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಹೋದಷ್ಟು ನಿಮ್ಮ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ನಿಮಗೆ ಸಂಬಳ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ತುಂಬಾ ಇದೆ. ಮತ್ತು ವ್ಯಾಪಾರ ವ್ಯವಹಾರಸ್ಥರ ವಿಚಾರದಲ್ಲಿ ನೋಡ್ತಾ ಹೋದರೆ ಹೊಸ ಉದ್ಯಮ ಅಥವಾ ಯೋಜನೆಯನ್ನು ಪ್ರಾರಂಭಿಸೋಕೆ ಇದು ಅತ್ಯಂತ ಸೂಕ್ತ ಸಮಯ. ಏನೇ ಒಂದು ಬಿಸ್ನೆಸ್ ಮಾಡೋದಾಗಿರ್ಬೋದು ಅಥವಾ ಬಿಸ್ನೆಸ್ ಮಾಡಿರ್ತೀರ ಅದನ್ನು ಮುಂದುವರ್ಸೋಕ್ಕೆ ಯೋಚನೆಯನ್ನು ಮಾಡುವಂಥದ್ದು, ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಬೋದು, ಯಾವ ರೀತಿ ಗ್ರಾಹಕರನ್ನು ಹೆಚ್ಚು ಅಟ್ರಾಕ್ಷನ್ ಮಾಡ್ಬೋದು, ಈ ರೀತಿ ಮಾಡುವ ವಿಚಾರದಲ್ಲಿ ನೀವು ಒಳ್ಳೆಯ ಸಮಯವನ್ನು ಕಾಣ್ತಾ ಹೋಗ್ತೀರಾ. ಮತ್ತು ಮಾರುಕಟ್ಟೆಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ನಿಮ್ಮ ಲಾಭದ ಪ್ರಮಾಣ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದರೆ ಜಾಸ್ತಿ ಕಸ್ಟಮರನ್ನು ಅಟ್ರಾಕ್ಷನ್ ಮಾಡೋದು ನೀವೇ. ಅಥವಾ ಶೇರ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಇದರಿಂದ ಜಾಸ್ತಿ ಲಾಭ ಬರುವಂಥ ಚಾನ್ಸ್ಗಳು ನಿಮಗಿದೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ, ಸ್ವಲ್ಪ ಎಲ್ಲ ರೀತಿ ಮುಂದುವರೆದಷ್ಟು ನಿಮಗೆ ಅನುಕೂಲ ಆಗುವಂಥ ಸಾಧ್ಯತೆಗಳು ತುಂಬಾ ಇದೆ. ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನು ಮಾಡ್ತಾ ಇರ್ತೀರಾ, ನಿಮಗೆ ಸಹೋದ್ಯೋಗಿಗಳಿಂದ ಉತ್ತಮ ಲಾಭ, ಉತ್ತಮ ಐಡಿಯಾಗಳು ಎಲ್ಲ ರೀತಿ ಸಿಗ್ತಾ ಹೋಗುತ್ತೆ. ಮತ್ತು ಅವ್ರ ಕಡೆಯಿಂದ ಸಹಕಾರನೂ ನಿಮಗೆ ದೊರೀತಾ ಹೋಗುತ್ತೆ. ಇದರಿಂದ ನಿಮಗೆ ಲಾಭದ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದರೆ ವಿದ್ಯಾರ್ಥಿಗಳಿಗೆ ಸುವರ್ಣ ಕಾಲ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇವರಿಗೆ ಗುರುವಿನ ಶುಭ ದೃಷ್ಟಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಯಶಸ್ಸು ಸಿಗ್ತಾ ಹೋಗುತ್ತೆ. ಇದರಿಂದ ಇವರಿಗೆ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಸಿಗ್ತಾ ಹೋಗುತ್ತೆ. ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಸಿಗುವಂಥ ಚಾನ್ಸ್ಗಳು ತುಂಬಾ ಇದೆ. ಯಾಕಪ್ಪ ಅಂತಂದರೆ ಉನ್ನತ ಶಿಕ್ಷಣ ಅಥವಾ ತಾಂತ್ರಿಕ ಅಧ್ಯಯನ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳಲ್ಲಿ ತುಂಬಾ ಲಾಭ, ತುಂಬಾ ಫಲಿತಾಂಶ ಕೊಡುವಂಥ ತಿಂಗಳು, ಒಳ್ಳೊಳ್ಳೆ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ ಇವರಿಗೆ. ಇದರ ಜೊತೆಗೆ ತಿಂಗಳ ಆರಂಭದಲ್ಲಿ ಸ್ವಲ್ಪ ಏಕಾಗ್ರತೆ ಕೊರತೆ ಇದ್ದರೂ ಸಹಿತ ಇವರು ಕಠಿಣ ಪರಿಶ್ರಮದಿಂದ ಎಲ್ಲವನ್ನು ಎದುರಿಸಿ ಇವರು ಒಳ್ಳೆಯ ಏಕಾಗ್ರತೆಯನ್ನು ಬೆಳೆಸ್ಕೊತ ಹೋಗ್ತಾರೆ. ಬುದ್ಧಿಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೆನಪಿನ ಶಕ್ತಿ ಕೂಡ ಇವರಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಇವರು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇವರಿಗೆ ಸಿಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲಕರ. ಸ್ವಲ್ಪ ನೀವು ಆ ಕಡೆ ಈ ಕಡೆ ಹೋಗೋದನ್ನು ಬಿಟ್ಟು, ಆ ಕಡೆ ಈ ಕಡೆ ಗಮನ ಹರಿಸೋದನ್ನು ಬಿಟ್ಟು ನೀವು ಜಾಸ್ತಿ ಓದೋದ ಕಡೆ ಆಸಕ್ತಿ ತೋರಿಸಿದಷ್ಟು ನಿಮಗೆ ಒಳ್ಳೆಯ ಫಲಿತಾಂಶ ಸಿಗ್ತಾ ಹೋಗುತ್ತೆ. ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದರೆ
ದೈಹಿಕ ಶಕ್ತಿ ಮತ್ತು ಮಾನಸಿಕ ಸ್ಪಷ್ಟತೆ ಉತ್ತಮವಾಗಿರುತ್ತೆ ಇವರಿಗೆ. ಮತ್ತು ಹಳೆಯ ದೀರ್ಘಕಾಲದ ಕಾಯಿಲೆಗಳಿಂದ ಎಲ್ಲ ರೀತಿ ಮುಕ್ತಿ ಸಿಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಎಷ್ಟು ದಿನ ಅಪೇಕ್ಷೆ ಪಡ್ತಾ ಇರ್ತೀರಾ, ಏನೇ ಎಷ್ಟೇ ತೋರಿಸಿದ್ರು, ಎಷ್ಟೇ ಹಾಸ್ಪಿಟಲ್ ಸುತ್ತಿದ್ರು ಕೂಡ ಒಟ್ಟಿನಲ್ಲಿ ಕಾಯಿಲೆಗಳು ವಾಸಿ ಆಗ್ತಾ ಇಲ್ಲ, ಭಾಳನೇ ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಇನ್ನೂ ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಕೂಡ ಅಷ್ಟೇ ನನಗೆ ಇನ್ನೂ ಕಾಯಿಲೆಗಳು ಜಾಸ್ತಿ ಬರ್ತಾ ಇದೆ ಅಂತಿರ್ತೀರಲ್ಲ, ಜೂನ್ ತಿಂಗಳಲ್ಲಿ ಎಲ್ಲ ಕಾಯಿಲೆಗಳಿಂದ ಮುಕ್ತಿ ಸಿಗ್ತಾ ಹೋಗುತ್ತೆ. ಯಾಕಪ್ಪ ಅಂತಂದರೆ ಈ ತಿಂಗಳಲ್ಲಿ ಇವರಿಗೆ ಭಾಳ ಒಳ್ಳೆಯದಾಗುವಂಥ ಚಾನ್ಸಸ್ಗಳು ತುಂಬಾ ಇದೆ. ಮತ್ತು ಇದರ ಜೊತೆಗೆ ಕೆಲಸದ ಒತ್ತಡದಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಆರೋಗ್ಯದ ಮೇಲೆ ಸ್ವಲ್ಪ ಬರ್ತಾ ಹೋಗ್ಬೋದು. ಸ್ವಲ್ಪ ನೀವು ಆಯಾಸ ಪಡೋದನ್ನು ಬಿಟ್ಟು ಚೆನ್ನಾಗಿ ನಿದ್ರೆ ಮಾಡೋದ್ರಿಂದ ನಿಮಗೆ ಎಲ್ಲ ರೀತಿಯ ಸಮಸ್ಯೆಗಳು ಬಗೆಹರಿತಾ ಹೋಗುತ್ತೆ. ಮತ್ತು ರೈತ ವಿಚಾರದಲ್ಲಿ ನೋಡ್ತಾ ಹೋದರೆ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಜೂನ್ ತಿಂಗಳು ತುಂಬಾ ಲಾಭ ತರುವಂಥ ಚಾನ್ಸ್ಗಳು ತುಂಬಾ ಇದೆ. ಯಾವ ರೀತಿಯಪ್ಪ ಅಂತಂದರೆ ಆಸ್ತಿ ಖರೀದಿಯನ್ನು ಮಾಡೋದಾಗಿರ್ಬೋದು, ಅದರಿಂದ ಬೆಳೆಗಳನ್ನು ಬೆಳೆದಿರ್ತೀರಿ, ಅದರಿಂದನೂ ಕೂಡ ಉತ್ತಮ ಲಾಭ ಬರುವಂಥದ್ದಾಗಿರ್ಬೋದು. ಯಾಕೆಂದರೆ ಭೂಮಿಗೆ ಹಾಕಿರೋದು ಯಾವತ್ತೂ ಕೂಡ ಲಾಸ್ ಅಂತೂ ಆಗಲ್ಲ. ಇದರಿಂದ ನಿಮಗೆ ಕೂಡ ಒಳ್ಳೆಯದಾಗುವಂಥ ಚಾನ್ಸ್ಗಳು ತುಂಬಾ ಇದೆ. ಮತ್ತು ಇದರ ಜೊತೆಗೆ ನೋಡ್ತಾ ಹೋದರೆ ಹಳೆಯ ಸಾಲಗಳು ಏನೋ ಇರ್ತಾವಲ್ಲ, ಅದನ್ನೆಲ್ಲ ತೀರ್ಸೋದಕ್ಕೆ ಸುಲಭ ಮಾರ್ಗವನ್ನು ಕಂಡುಹಿಡಿತಾ ಹೋಗ್ತೀರಾ. ಮತ್ತು ಇದರಿಂದ ಹಳೆಯ ಸಾಲಗಳು ಕೂಡ ನಿಮಗೆ ತೀರ್ತಾ ಹೋಗುತ್ತೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಇಷ್ಟು ದಿನ ಏನು ಪ್ರೀತಿ ಪ್ರೇಮ ವಿಚಾರನ ಮನಸ್ಸಲ್ಲೇ ಇಟ್ಕೊಂಡಿರ್ತೀರ, ಅದನ್ನು ಹೇಳೋಕ್ಕಾಗ್ತಾ ಇರಲ್ಲ. ಅಕಸ್ಮಾತ್ ಪ್ರೀತಿ ಪ್ರೇಮ ಮಾಡ್ತಾ ಇದ್ದರೂ ಮದುವೆ ಆಗುವ ವಿಚಾರಗಳು ಹೇಳ್ತಾ ಇರಲ್ಲ. ಈ ತಿಂಗಳಲ್ಲಿ ನೀವು ಹೇಳೋದ್ರಿಂದ ನಿಮ್ಮ ಎಲ್ಲ ರೀತಿ ಕಾರ್ಯಗಳು ಒಳ್ಳೆಯದಾಗ್ತಾ ಹೋಗುತ್ತೆ. ಪ್ರೀತಿ ಪ್ರೇಮ ವಿಚಾರ ಆಗಿರ್ಬೋದು, ಮದುವೆ ವಿಚಾರ ಆಗಿರ್ಬೋದು, ಎರಡೂ ಕೂಡ ಒಳ್ಳೆಯ ಫಲಿತಾಂಶ ಸಿಗುತ್ತೆ ನಿಮಗೆ. ಮತ್ತು ಇದರ ಜೊತೆಗೆ ಹಳೆಯ ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ಸಹಿತ ದೂರವಾಗ್ತಾ ಹೋಗುತ್ತೆ. ಇಬ್ಬರ ಮಧ್ಯೆ ಭಾವನಾತ್ಮಕ ಸ್ಥಿರತೆಗಳು ಬರ್ತಾ ಹೋಗುತ್ತೆ. ಇದರಿಂದ ನಿಮಗೆ ಅನುಕೂಲ ಆಗುವಂಥ ಚಾನ್ಸ್ಗಳು ತುಂಬಾ ಇದೆ. 8ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸಣ್ಣ ಪುಟ್ಟ ವಿಷಯವನ್ನು ದೊಡ್ಡದಾಗಿ ಮಾಡಿ ವಾದ ವಿವಾದನ ಮಾಡೋದಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ನಷ್ಟ ಆಗ್ತಾ ಹೋಗುತ್ತೆ. ಸ್ವಲ್ಪ ಮಾತಿನ ಮೇಲೆ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಾ ಹೋಗಿ. ಮತ್ತು ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ ಏನು ಮದುವೆ ಅಪೇಕ್ಷೆ ಪಡ್ತಾ ಇರ್ತೀರಾ, ಜೂನ್ 2ನೇ ತಾರೀಕು ನಂತರ ಇವರಿಗೆ ಕಂಕಣ ಬಲ ಕೂಡಿ ಬರ್ತಾ ಹೋಗುತ್ತೆ. ಮತ್ತು ಉತ್ತಮ ಸಂಬಂಧಗಳು ಕೂಡ ಹುಡುಕಿಕೊಂಡು ಬರ್ತಾ ಹೋಗುತ್ತೆ. ಇದರ ಜೊತೆಗೆ ಗುರು ಹಿರಿಯರ ಮಾರ್ಗದರ್ಶನದಿಂದ ಇವರಿಗೆ ಕಂಕಣ ಬಲ ಕೂಡಿ ಬರ್ತಾ ಹೋಗುತ್ತೆ. ಆದಷ್ಟು ನೀವು ಏನೇ ಇದ್ದರೂ ಸಹಿತ ದೊಡ್ಡವರ ಮುಖಾಂತರನೇ ಹೋದಷ್ಟು ನಿಮಗೆ ಒಳ್ಳೆಯ ಸಂಗಾತಿ ಸಿಗ್ಬೋದು, ಒಳ್ಳೆಯ ಸಂಬಂಧಗಳು ಕೂಡ್ಬೋದು. ಅವರ ಮುಖಾಂತರನೇ ಹೋದಷ್ಟು ನಿಮಗೆ ಅನುಕೂಲ ಆಗುವಂಥ ಚಾನ್ಸ್ಗಳು ತುಂಬಾ ಇದೆ. ಜೂನ್ 8ರ ನಂತರ ಶುಕ್ರನ ಶುಭ ಸ್ಥಾನದಲ್ಲಿ ಇರೋದರಿಂದ ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ಇಬ್ಬರ ಮಧ್ಯೆ ಸಾಮರಸ್ಯ, ಒಳ್ಳೆಯ ಬಾಂಧವ್ಯ ಎಲ್ಲ ರೀತಿ ಕೂಡಿ ಬರ್ತಾ ಹೋಗುತ್ತೆ, ಗಟ್ಟಿತನ ಆಗ್ತಾ ಹೋಗುತ್ತೆ. ಇಬ್ಬರ ಮಧ್ಯೆ ಪ್ರೀತಿ ಹೆಚ್ಚಾಗ್ತಾ ಹೋಗುತ್ತೆ. ಮನೆಯಲ್ಲಿ ಶಾಂತಿ ನೆಮ್ಮದಿ ಕೂಡಿ ಬರ್ತಾ ಹೋಗುತ್ತೆ. ಇದರಿಂದ ಎಲ್ಲನೂ ಕೂಡ ಒಳ್ಳೆಯದಾಗುವಂಥ ಚಾನ್ಸ್ಗಳು ತುಂಬಾ ಇದೆ. ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ಏನು ಇಷ್ಟು ದಿನ ಹಣ ಸಿಕ್ಕಾಕೊಂಡಿರುತ್ತೆ, ನಿಮ್ಮ ಕೈಗೆ ಸೇರ್ತಾ ಇರಲ್ಲ, ಬಹಳನೇ ನೀವು ಅಪೇಕ್ಷೆ ಪಡ್ತಾ ಇರ್ತೀರ, ಇದು ಬಂದರೆ ಒಳ್ಳೆಯದು ಅಂತ ಹೇಳ್ತಾ ಇರ್ತೀರ. ಎಲ್ಲ ರೀತಿ ಈ ತಿಂಗಳಲ್ಲಿ ನಿಮಗೆ ಹಳೆಯ ಸಾಲಗಳಾಗಿರ್ಬೋದು, ಹಳೆಯ ದುಡ್ಡುಗಳಾಗಿರ್ಬೋದು, ಈ ತಿಂಗಳಲ್ಲಿ ನಿಮ್ಮ ಕೈ ಸೇರ್ತಾ ಹೋಗುತ್ತೆ. ಇದರಿಂದ ನಿಮಗೆ ಒಳ್ಳೆಯ ಆದಾಯದ ಮೂಲಗಳು ಸೃಷ್ಟಿ ಆಗ್ತಾ ಹೋಗುತ್ತೆ. ಮತ್ತು ಆರ್ಥಿಕ ಸ್ಥಿತಿ ತುಂಬಾ ಸುಧಾರಣೆ ಆಗ್ತಾ ಹೋಗುತ್ತೆ. ಎಲ್ಲ ರೀತಿ ಒಳ್ಳೆಯದಾಗುವಂಥ ಚಾನ್ಸ್ಗಳು ತುಂಬಾ ಇದೆ. ಮತ್ತು ಇದರ ಜೊತೆಗೆ ಸ್ವಲ್ಪ ಸಣ್ಣ ಪುಟ್ಟ ಖರ್ಚುಗಳು ಬರ್ತಾ ಹೋಗುತ್ತೆ. ಅದನ್ನೆಲ್ಲ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಮಾಡೋದ್ರಿಂದ ನಿಮಗೆ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ. ಇನ್ನು ನಿಮ್ಮಲ್ಲಿ ಏನಾದ್ರು ಸಮಸ್ಯೆಗಳು ಜಾಸ್ತಿ ಕಾಣ್ತಾ ಇದ್ದರೆ, ಗೊಂದಲಗಳು, ಕಿರಿಕಿರಿಗಳು, ಮನಸ್ತಾಪಗಳು, ಗುಪ್ತ ಸಮಸ್ಯೆಗಳು ಏನಾದ್ರು ಕಾಣಿಸ್ತಾ ಇದ್ದರೆ ಒಮ್ಮೆ ಪ್ರತಿ ಸೋಮವಾರ ಶಿವನ ಆರಾಧನೆಯನ್ನು ಮಾಡೋದ್ರಿಂದ, ಶಿವನ ದರ್ಶನವನ್ನು ಮಾಡೋದ್ರಿಂದ ಎಲ್ಲ ರೀತಿ ಸಮಸ್ಯೆಗಳು ಬಗೆಹರಿತಾ ಹೋಗುತ್ತೆ. ಇನ್ನು ಇದಕ್ಕಿಂತ ಮೀಗಲಾದದ್ದು ಸಮಸ್ಯೆಗಳು ನಿಮ್ಮಲ್ಲಿ ಜಾಸ್ತಿ ಕಾಣ್ತಾ ಇದ್ದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.